ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು 6ನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪದ್ಯ ಭಾಗ 1 ಬೇಸಿಗೆ ಇದರ ಪ್ರಶ್ನೋತ್ತರಗಳನ್ನು ನೋಡೋಣ. ಪದಗಳ ಅರ್ಥ: ಸಜಾ ಶಿಕ್ಷೆ, ಮಹಿಮೆ ಹಿರಿಮೆ, ಮಹತ್ವ, ರವಿ ಭಾನು, ಸೂರ್ಯ ನೇಸರು, ತಾಪ ಬಿಸಿ ಶಾಖ, ಹಳಿ ದೂಷಿಸು ನಿಂದಿಸು, ಇಳೆ ಭೂಮಿ, ಧರೆ, ಪೋಷಕ ಸಲಹುವಾತ, ಪಾಲಕ, ಅನಿವಾರ್ಯ ಅತ್ಯಗತ್ಯ, ಹೊಗಳು ಕೊಂಡಾಡು, ಬಣ್ಣಿಸು, ತೆಗಳು ಹೀಯಾಳಿಸು, ನಿಂದಿಸು, ಮಿಡಿ ಹೀಚು, ಕಸುಗಾಯಿ, ಊಡು ಉಣಿಸು, ತಿನ್ನಿಸು, ಕರ್ತವ್ಯ ಕೆಲಸ, ಜವಾಬ್ದಾರಿ, ಬಿರು ರಭಸ, ಬಿರುಸು, ಸಂಭ್ರಮ ಉತ್ಸಾಹ, ಸಡಗರ, ಧನ್ಯತೆ ಸಂತೃಪ್ತಿ. ಮುಂದಿನ ಭಾಗ: ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಮೊದಲನೆಯ ಪ್ರಶ್ನೆ: ಸೂರ್ಯ ಏಕೆ ದುಡಿಯುತ್ತಿದ್ದಾನೆ? ಉತ್ತರ: ಇಳೆಗೆ ಮಳೆ ತರಲು ಸೂರ್ಯ ದುಡಿಯುತ್ತಿದ್ದಾನೆ. ಎರಡನೇ ಪ್ರಶ್ನೆ: ಭೂಮಿಯ ಪೋಷಕ ಯಾರು? ಉತ್ತರ: ಭೂಮಿಯ ಪೋಷಕ ಸೂರ್ಯ. ಮೂರನೇ ಪ್ರಶ್ನೆ: ಸೂರ್ಯ ಮರೆಯದೆ ಯಾವ ಕರ್ತವ್ಯ ಮಾಡುವನು? ಉತ್ತರ: ಸೂರ್ಯ ಮರೆಯದೆ ಇಳೆಗೆ ಬಿಸಿಲು ಬೆಳಕು ನೀಡುವ ಕರ್ತವ್ಯ ಮಾಡುವನು. ನಾಲ್ಕನೇ ಪ್ರಶ್ನೆ: ಬಿರು ಬಿಸಿಲಿಗೆ ಯಾವುವು ಕಂಗಾಲಾಗಿಲ್ಲ? ಉತ್ತರ: ಬಿರು ಬಿಸಿಲಿಗೆ ಮರ ಗಿಡ ಪೊದೆ ಬಳ್ಳಿಗಳು ಕಂಗಾಲಾಗಿಲ್ಲ. ಐದನೇ ಪ್ರಶ್ನೆ: ಸೂರ್ಯನಿಂದ ಮಕ್ಕಳು ಕಲಿಯಬೇಕಾದ್ದೇನು? ಉತ್ತರ: ಸೂರ್ಯನಿಂದ ಮಕ್ಕಳು ಕಲಿಯಬೇಕಾದುದೆಂದರೆ ಕಷ್ಟಕ್ಕೆ ಹೆದರದೆ ನಮ್ಮ ಕರ್ತವ್ಯವನ್ನು ನಾವು ಮಾಡುತ್ತಾ, ನಗುತ್ತಾ ನಲಿಯುತ್ತಾ, ಇತರರನ್ನು ನಗಿಸುತ್ತಾ ನಲಿಸುತ್ತಾ ಧನ್ಯತೆಯನ್ನು ಪಡೆಯಬೇಕು. ಮುಂದಿನ ಭಾಗ: ಕೆಳಗಿನ ಪದಗಳಿಗೆ ತಲಾ 2 ಸಮಾನಾರ್ಥಕ ಪದಗಳನ್ನು ಬರೆಯಿರಿ. ಸೂರ್ಯ, ಭಾನು, ರವಿ, ಇಳೆ, ಧರೆ, ಭೂಮಿ, ಪ್ರಕೃತಿ, ನಿಸರ್ಗ, ಪರಿಸರ, ಸಂಭ್ರಮ, ಸಡಗರ, ಉತ್ಸಾಹ. ಮುಂದಿನ ಭಾಗ: ಈ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ಬರೆಯಿರಿ. ಪೋಷಕರು: ಪೋಷಕರು ನಮ್ಮನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಾರೆ. ಕರ್ತವ್ಯ: ನಾವು ನಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡಬೇಕು. ಸಂಭ್ರಮ: ನಾವು ದೀಪಾವಳಿ ಹಬ್ಬವನ್ನು ಸಂಭ್ರಮ ಸಡಗರದಿಂದ ಆಚರಿಸುತ್ತೇವೆ. ಧನ್ಯತೆ: ನಾವು ಮಾಡುವ ಕೆಲಸದಲ್ಲಿಯೇ ಧನ್ಯತೆಯನ್ನು ಕಾಣಬೇಕು. ಮುಂದಿನ ಭಾಗ: ಬೇಸಿಗೆ ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಸಾರಾಂಶ: ಬೇಸಿಗೆ ರಜಾ ಬಂದಿದ್ದರೂ ಬಿಸಿಲಿನ ಝಳ ತಾಪ ಸಜೆ ಕೊಟ್ಟಂತೆ ಆಗಿದೆ. ಏಕೆಂದರೆ ಹೊರಗೆ ಹೋಗಿ ಬಿಸಿಲಿನಲ್ಲಿ ಆಡಲು ಸಾಧ್ಯವಿಲ್ಲ. ಆದರೂ
ನಾವು ಹಿಂಜರಿದು ಬಿಸಿಲನ್ನು ಉಂಟು ಮಾಡಿರುವ ಸೂರ್ಯನನ್ನು ದೂಷಿಸಬಾರದು. ಅದರ ಬದಲು ಸೂರ್ಯನ ಮಹಿಮೆಯನ್ನು ನಾವೆಲ್ಲ ತಿಳಿಯಬೇಕು. ಸೂರ್ಯನ ಬಿಸಿಲನ್ನು ಕಂಡು ಏಕೆ ಈ ಸೂರ್ಯ ಇಷ್ಟೊಂದು ತಾಪದಿಂದ ಕೂಡಿದ್ದಾನೆ, ಅಥವಾ ಯಾರ ಮೇಲೆ ಇವನಿಗೆ ಕೋಪವೇನಾದರೂ ಇದ್ದು ಇಷ್ಟೊಂದು ಬಿಸಿಲನ್ನು ಉಂಟು ಮಾಡುತ್ತಿರಬಹುದೇ ಎಂದು ತಪ್ಪು ತಿಳಿಯಕೂಡದು. ಇಷ್ಟೊಂದು ಬಿಸಿಲಿನ ತಾಪ ಕೊಡಲು ಕಾರಣ ಮೋಡ ಕೂಡಿಸಲು, ಇಳೆಗೆ ಮಳೆ ತರಲು. ಅದಕ್ಕಾಗಿ ಈತ ದುಡಿಯುತ್ತಿರುವನು. ಭೂಮಿಯನ್ನು ಪೋಷಿಸುತ್ತಿರುವವನು ಸೂರ್ಯ. ಭೂಮಿಗೆ ಆತನ ಅಗತ್ಯ ಬಹಳವಾಗಿದೆ. ಆದರೆ ಸೂರ್ಯನಿಗೆ ಹೊಗಳಿಕೆ ಬೇಕಿಲ್ಲ. ಯಾರಾದರೂ ಆತನನ್ನು ದೂಷಿಸಿದರೆ ಆತ ಕುಗ್ಗುವುದಿಲ್ಲ. ಆತನು ನಮಗೆ ಬೆಳಕು ಬಿಸಿಲನ್ನು ನೀಡುತ್ತಾನೆ. ಇದು ತನ್ನ ಕರ್ತವ್ಯವೆಂದು ತಿಳಿದು ನಿಷ್ಠೆಯಿಂದ ಮಾಡುತ್ತಿರುವನು. ಆದರೆ ಮನುಷ್ಯ ಬಿಸಿಲು ಹೆಚ್ಚಾದಾಗ ಸೂರ್ಯನನ್ನು ದೂಷಿಸುವನು. ಆದರೆ ಪ್ರಕೃತಿಯಲ್ಲಿನ ಗಿಡ ಮರ ಪೊದೆ ಬಳ್ಳಿಯ ಮೇಲೂ ಅದೇ ಬಿಸಿಲು ಬಿದ್ದರೂ ಅವು ಕಂಗಾಲಾಗದೆ ಹಸಿರಿನ ಚಿಗುರು, ಹೂವು, ಕಾಯಿ, ಹಣ್ಣುಗಳನ್ನು ನೀಡುತ್ತಾ ಸಂಭ್ರಮಿಸುತ್ತಿವೆ. ನಾವು ಕೂಡ ಸೂರ್ಯನಿಂದ ಹಾಗೂ ಪ್ರಕೃತಿಯಿಂದ ನಮ್ಮ ಕರ್ತವ್ಯವನ್ನು ನಾವು ಮಾಡುತ್ತಾ, ನಾವು ನಗುತ್ತಾ ನಲಿಯುತ್ತಾ, ಇತರರನ್ನು ನಗಿಸಿ ನಲಿಸುತ್ತಾ ಧನ್ಯತೆಯನ್ನು ಪಡೆಯೋಣ ಎಂಬ ಈ ಸಂದೇಶವನ್ನು ಪಡೆದು ಅದರಂತೆ ಬಾಳೋಣ ಎಂಬುದೇ ಬೇಸಿಗೆ ಪದ್ಯದ ಸಾರಾಂಶವಾಗಿದೆ. ಧನ್ಯವಾದಗಳು. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ.